ನಮಸ್ಕಾರ ಎಲ್ಲರಿಗೂ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆಧಾರದ ಸ್ವಾಗತ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ನನ್ನ ಕ್ಲಾಸನ್ನು ಪ್ರಾರಂಭಿಸುತ್ತೇನೆ. ನೋಡಿ ಸ್ನೇಹಿತರೆ, ಇಂದಿನ ನನ್ನ ಕ್ಲಾಸಿನ ವಿಷಯ ಏನಂತಂದರೆ, ನಾನು ಇಂದು ಪ್ರಮುಖವಾಗಿ KRTET ಅಂದರೆ ಕರ್ನಾಟಕ TET ಸಿಲೆಬಸ್ಸನ್ನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಇದು KRTET 2020ರ ಒಂದು ಸಿಲೆಬಸ್. ಇವಾಗ ನಾವು ಮೊನ್ನೆ ಕಾಲ್ ಮಾಡಿ ಕೇಳಿದಾಗ ಮೊದಲಿಗೆ TET ಒಂದು ಆಗುವಂತಹ ಸೂಚನೆಗಳು ನಮಗೆ ಕಾಣ್ತಾ ಇವೆ. ಕಾರಣ ಮುಂದಿನ ತಿಂಗಳು TET ಕಾಲ್ಫಾರ್ಮ್ ಆಗುತ್ತೆ ಎಂಬುವಂಥ ಒಂದು ವಿಷಯ ಹೊರಬಿದ್ದಿದೆ. ಹಾಗೂ ಒಂದು ಆಡಿಯೋ ಕೂಡ ಏನಂದರೆ ಎಲ್ಲ ಒಂದು ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪಲ್ಲಿ ಓಡಾಡ್ತಾ ಇದೆ ಸ್ನೇಹಿತರೆ. ಕಾರಣ ನಾನು ಇವತ್ತು ಅದಕ್ಕೆ ಏನು ಮಾಡಿದ್ದೇನೆ, ಸ್ವಲ್ಪ TET ಬಗ್ಗೆ ನಿಮಗೂ ಕೂಡ ಗೊತ್ತಾಗಲಿ ಅಂದರೆ, ಯಾರಾದರೂ ಫ್ರೆಷರ್ಸ್ TET ಬರೋರಿದ್ದರೆ ಯಾವ ಒಂದು ವಿಷಯವನ್ನು ಒಳಗೊಂಡಿರ್ತೈತಿ ಮತ್ತು ಎಷ್ಟು ಅಂಕಗಳು ಇಲ್ಲಿ ಇರ್ತಾವೆ ಅಂತಂದು ಪ್ರಮುಖವಾಗಿ ನೋಡ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಇವತ್ತು ಏನು ಮಾಡ್ತಾ ಇದ್ದೇನೆ, TETಯ ಒಂದು ಸಿಲೆಬಸ್ಸನ್ನು ತಮ್ಮ ಮುಂದೆ ಒಂದು ಕ್ಲಾಸನ್ನಾಗಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ, ನೀವು ಈಗಾಗಲೇ ಕೂಡ TET ಬರೆದಿದ್ರು ಕೂಡ ನೀವು ಮತ್ತೆ ಈ ಸಾರಿ TET ಬರೆದ್ರು ಕೂಡ ಏನು ಲಾಸ್ ಇಲ್ಲ ಸ್ನೇಹಿತರೆ. ಯಾಕಂತಂದರೆ ಏನು ಮಾಡಿದರೆ, ಈ ಒಂದು GPSTRನಲ್ಲಿ ಏನು ಮಾಡಿ 2020 ಒಂದು NEP ಪ್ರಕಾರ ಒಂದು TETಯಲ್ಲಿ 20% ಹಿಡಿಯುವಂಥ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಕಾರಣ ನಿಮಗೆ ಅಂಕಗಳು ಕಡಿಮೆ ಇದ್ದರೆ ಏನಾಗುತ್ತೆ, ಇಲ್ಲಿ GPSTRನಲ್ಲಿ ಎಲಿಜಿಬಲ್ ಆಗಲು ಏನಾಗಲ್ಲ, ಅಷ್ಟೊಂದು ಸೂಕ್ತ ಅನಿಸಲ್ಲ. ಅದಕ್ಕೆ ನೀವೇನು ಮಾಡಬೇಕು, TETಯನ್ನು ಈ ಸಾರಿ ಮತ್ತೊಮ್ಮೆ ನೀವು ಪಾಸಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆದರೆ ನಿಮಗೇನಾಗುತ್ತೆ, GPSTRಗೆ ಒಂದು ಕೌಂಟ್ ಆಗ್ತವೋ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು. ಅಂದರೆ ಇಲ್ಲಿ ಈ ವರ್ಷದಿಂದ ಏನು ಮಾಡ್ತಾರೆ, 20% ಹಿಡಿತಾರೆ. ನೀವು ತೆಗೆದುಕೊಂಡಂಥ ಒಂದು ಅಂಕದಲ್ಲಿ 20% TET ಅಂಕಗಳನ್ನು ಕೂಡ ಹಿಡಿತಾರೆ ಅಂತಂದು ನಾನು ನಿಮಗೆ ಮೊದಲೇ ಒಂದು ಕ್ಲಾಸ್ ಮಾಡಿದ್ದೆ ನಾನು. ಅಂದರೆ ಈ ವರ್ಷ ಒಂದು GPSTRನಲ್ಲಿ ಯಾವ ರೀತಿ ಕ್ರೋಢೀಕರಣ ಮಾಡ್ತಾರೆ NEP ಪ್ರಕಾರ, NEP 2020ರ ಪ್ರಕಾರ ಅಂತಂದು ಆ ಒಂದು ವಿಷಯವನ್ನು ನೋಡಿದಾಗ ಏನಾಗುತ್ತೆ, TETಯಲ್ಲಿ 20% ಹಿಡಿಯುವ ಕಾರಣ ನೀವು ಈಗಾಗಲೇ TETಯಲ್ಲಿ 90-95 ಅಂಕಗಳನ್ನು ಗಳಿಸಿ ಎಲಿಜಿಬಲ್ ಆಗಿದ್ರು ಕೂಡ ಈ ವರ್ಷ ಮತ್ತೆ ಏನು ಮಾಡಬೇಕು, TETಯನ್ನು ಪಾಸ್ ಆಗಬೇಕು. ಆದರೆ ನಿಮಗೆ ಇಲ್ಲಿ ಅತಿ ಹೆಚ್ಚು ಅಂಕಗಳು 100ರ ಮೇಲೆ ಅಥವಾ 120+ ಅಂಕಗಳು ಬಂದರೆ ಏನಾಗುತ್ತೆ, ನಿಮಗೆ ಒಂದು GPSTRಗೆ ಇದು ಹೆಲ್ಪ್ ಆಗುತ್ತೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಇವಾಗ TET ಸಿಲೆಬಸ್ ಏನು ಅಂತಂದು. ಯಾರಾದರೂ ಫ್ರೆಷರ್ಸ್ ಇದ್ದರೆ ದಯವಿಟ್ಟು ಏನು ಮಾಡಿ, ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಹಾಕ್ತೀನಿ. ನೀವು ಯಾರಾದರೂ ಇದ್ದರೆ ಆ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಈ PDF ಅನ್ನು ನೀವು ಏನು ಮಾಡ್ಕೊರಿ, ಒಂದು ಸೇವ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಇರುವಂಥ ಒಂದು ವಿಷಯದ ಪ್ರಕಾರ ನೀವು ಏನು ಮಾಡಿ ಸ್ಟಡಿ ಮಾಡ್ತಾ ಹೋಗಿ. ಈಗ ರೀಸೆಂಟ್ಲಿ ಯಾರಾದರೂ ಜಸ್ಟ್ BEd ಅಥವಾ DEd ಮುಗಿಸಿದಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಈ ಒಂದು PDF ಅನ್ನು ನೀವು ಸ್ವಲ್ಪ ನೀಟಾಗಿ ಸ್ಟಡಿ ಮಾಡಿಬಿಟ್ಟು ಇದರ ಒಂದು ಪ್ರಕಾರ ನೀವೇನು ಮಾಡಬೇಕು, ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ನಾನು ಇವತ್ತು ಸಿಲೆಬಸ್ಸನ್ನು ಹೇಳ್ತೀನಿ, ಮತ್ತು ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನಾನು ಏನು ಮಾಡ್ತೀನಿ, TETಗೆ ಓದಬೇಕಾದಂಥ ಒಂದು ಪುಸ್ತಕಗಳ ಒಂದು ಪಟ್ಟಿಯನ್ನು ಕೂಡ ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ನಾನು ಈಗಾಗಲೇ GPSTR ಕ್ಲಾಸ್ಗಳನ್ನು ಕೂಡ ಪ್ರಾರಂಭ ಮಾಡಿದ್ದೇನೆ. ಅದರಲ್ಲಿ 2017ರ ಒಂದು 2 ಅಂಕದ ಪ್ರಶ್ನೆಗಳ ಡಿಸ್ಕ್ರಿಪ್ಟಿವ್ ಕ್ವಶನ್ ಆನ್ಸರನ್ನು ಬಿಡಿಸ್ತಾ ಇದ್ದೀನಿ. ಹಾಗೂ ಅದೆರಡು ಕಂಪ್ಲೀಟ್ ಆಯಿತು. ಇವಾಗ 3 ಅಂಕದ ಕ್ವಶನ್ ಆನ್ಸರ್ಗಳನ್ನು ಕೂಡ ನಾನು ಬಿಡಿಸಿದ್ದೇನೆ. ಒಂದು ವಿಡಿಯೋ 2 ವಿಡಿಯೋ ಆಗಿದೆ. ಮತ್ತು ಈಗ ನೆಕ್ಸ್ಟ್ ವಿಡಿಯೋ ಕೂಡ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಪೂರ್ತಿಯಾಗಿ TETಗೆ ನಾನು ಏನು ಮಾಡ್ತೀನಿ, ನನ್ನ ಕ್ಲಾಸ್ಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಇವಾಗ ನಾನು ಸಿಲೆಬಸ್ಸನ್ನು ಹೇಳಿಬಿಟ್ಟು ಮತ್ತು ಪುಸ್ತಕಗಳ ಒಂದು ಪಟ್ಟಿಯನ್ನು ಹೇಳಿ ನಾನು 2014ರಿಂದ ನಡೆದಂಥ ಎಲ್ಲ ಒಂದು ಪ್ರತಿಯೊಂದು TETಗಳ ಒಂದು ಕ್ವಶನ್ ಪೇಪರನ್ನು ತಮ್ಮ ಮುಂದೆ ತೆಗೆದುಕೊಂಡು ಬಂದು ನಾನು ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗ್ತೀನಿ. ನಿಮಗೂ ಕೂಡ ರೂಢಿ ಆಗುತ್ತೆ ಅಂತಂದು ಹೇಳ್ತಾ ಈ ಒಂದು ಕ್ಲಾಸನ್ನು ಪ್ರಾರಂಭಿಸ್ತೀನಿ. ನೋಡಿ, ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಯಾರಾದರೂ ಫ್ರೆಷರ್ಸ್ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೂ ಕೂಡ ಏನಾಗುತ್ತೆ, ಇದು ಯೂಸ್ ಆಗುತ್ತೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಇವಾಗ ಪಠ್ಯವಸ್ತು, ವಿಷಯ ಮತ್ತು ರಚನೆ ಪೇಪರ್ 1 ಅಂತಂದರೆ ಇದು ಯಾರಿಗಿರುತ್ತೆ ಪೇಪರ್ 1 ಅಂತಂದು ಮೊದಲಿಗೆ ನೀವು ನೋಡ್ಕೊಂಬಿಡ್ರಿ. ಈ ಪೇಪರ್ 1 ಯಾರಿಗಿರುತ್ತೆ ಅಂತಂದರೆ PUC DEd ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇರುತ್ತೆ. ಇದು BEd ಮಾಡಿದಂಥ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಬರೋದಿಲ್ಲ. ಕಡ್ಡಾಯವಾಗಿ ಇಲ್ಲಿ PUC DEd ಅನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಈ ಪೇಪರ್ 1 150 ಅಂಕಗಳ ಪ್ರಶ್ನೆ ಪತ್ರಿಕೆ. ಇದು ಎಷ್ಟು, 151 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ಪ್ರಮುಖವಾಗಿ ಬರುವಂಥ ವಿಷಯಗಳು ಏನಂತಂದರೆ ನೋಡಿ, ಭಾಷೆ ಅಂದರೆ ನಮ್ಮದು ಕನ್ನಡ ಇರ್ಬೋದು, ಅಥವಾ ಯಾವುದೋ ಇಂಗ್ಲೀಷ್ ಆದರೂ ಇರ್ಬೋದು, ಮರಾಠಿ ಇರ್ಬೋದು, ಉರ್ದು ಇರ್ಬೋದು, ಅಥವಾ ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಯಾವುದೇ ಒಂದು ಭಾಷೆ ಇರಲಿ ಆ ಭಾಷೆ. ನಾನು ಪ್ರಮುಖವಾಗಿ ಕನ್ನಡ ಭಾಷೆಯ ಬಗ್ಗೆ ನಿಮ್ಗೆ ಹೇಳ್ತೀನಿ. ನಮ್ಮ ಮೊದಲ ಭಾಷೆ ಕನ್ನಡ ಭಾಷೆಯಲ್ಲಿ ಏನಿರ್ತದೆ, ಒಂದು ಪ್ರಶ್ನೆ 1ರಿಂದ 30ರವರೆಗೆ 30 ಅಂಕಗಳ ಒಂದು ಕ್ವಶನ್ ಆನ್ಸರ್ ಇರ್ತವೆ. ಮೊಟ್ಟ ಮೊದಲಿಗೆ ಕನ್ನಡ ವಿಷಯವನ್ನು ತೆಗೆದುಕೊಂಡಿರ್ತಾರೆ. ಆದರೆ ಇಲ್ಲಿ ಸಿಲೆಬಸ್ನಲ್ಲಿ ಏನು ಹಾಕಿದ್ದಾರೆ, ಮತ್ತು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಬಗ್ಗೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಕಿದ್ದಾರೆ ಸಿಲೆಬಸ್. ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗಿರಲ್ಲ. ಮೊದಲಿಗೆ ಯಾವುದಿರ್ತೈತಿ, ಕನ್ನಡ ವಿಷಯದ 30 ಪ್ರಶ್ನೆಗಳು MCQ ಇರುತ್ತೆ. ಯಾವುದೇ ಒಂದು ಡಿಸ್ಕ್ರಿಪ್ಟಿವ್ ಇರೋಂಗಿಲ್ಲ, ಏನು ಬರೆಯೋದಿರೋಂಗಿಲ್ಲ. MCQ ಕ್ವಶನ್ ಪೇಪರ್ ಇದು. ಪೂರ್ತಿ 150 ಅಂಕಗಳ MCQ ಕ್ವಶನ್ ಪೇಪರ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರ್ತೈತಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ.
ನೋಡೋಣ ಈಗ ಪೇಪರ್ 1 ಒಳಗೊಂಡಂಥ ವಿಷಯಗಳು ಏನಂತಂದ್ರೆ ಭಾಷೆ ಒಂದು ಕನ್ನಡ ಅದು 1ರಿಂದ 30 ಅಂದರೆ ಒಂದನೇ ಪ್ರಶ್ನೆ ಅಂದರೆ 30ನೇ ಪ್ರಶ್ನೆಗಳವರೆಗೆ ಏನಿರುತ್ತೆ ಕನ್ನಡ ಇರುತ್ತೆ. ಇದು ಪ್ರಮುಖವಾಗಿ 30 ಅಂಕಗಳನ್ನು ಒಳಗೊಂಡಂಥ ಒಂದು MCQ ಕ್ವಶನ್ ಆನ್ಸರ್. ಅಂದರೆ ಪ್ರತಿಯೊಂದು ಅಂಕಕ್ಕೆ ಒಂದು ಕ್ವಶನ್ಗೆ 1 ಅಂಕ. ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮಗೆ 1 ಅಂಕ ಅಲ್ಲಿ ಕಡ್ಡಾಯವಾಗಿ ಬರುತ್ತೆ ಸ್ನೇಹಿತರೆ. ಆ ರೀತಿಯಾಗಿ ನೋಡಿದಾಗ ಮತ್ತೆ ನೆಕ್ಸ್ಟ್ ಯಾವುದು ಭಾಷೆ 2 ಅಥವಾ ಇಂಗ್ಲೀಷ್ ಇರ್ಬೋದು ಕನ್ನಡ ಇರ್ಬೋದು ನಿಮ್ದು ಯಾವ ಸೆಕೆಂಡ್ ಲ್ಯಾಂಗ್ವೇಜ್ ಐತಲ್ಲ ಅದು 30 ಪ್ರಶ್ನೆ ಸಂಖ್ಯೆ 31ರಿಂದ 60ರವರೆಗೆ ಇದು ಕೂಡ 30 ಅಂಕಗಳ ಒಂದು ಪೇಪರ್ ಆಗಿರುತ್ತೆ. ಇದೆಲ್ಲವೂ ಕೂಡ ಒಂದೇ ಒಂದು ಬುಕ್ಲೆಟ್ನಲ್ಲಿ ಬರುತ್ತೆ. ಇದು ಸಪ್ರೇಟ್ ಏನು ನಡೆಯಂಗಿಲ್ಲ. ಇದು ಪೂರ್ತಿಯಾಗಿ ಒಂದೇ ಒಂದು ಬುಕ್ಲೆಟ್ನಲ್ಲಿ ಬರುತ್ತೆ. ಪ್ರಮುಖವಾಗಿ ನಿಮ್ಗೆ 2.5 ಗಂಟೆಗಳ ಕಾಲ ಏನು ಮಾಡಿರ್ತಾರೆ ಟೈಮನ್ನು ಕೂಡ ಅಲ್ಲಿ ಕೊಟ್ಟಿರ್ತಾರೆ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ನಿಮಗೆ ಮೂರನೇದಾಗಿ ಏನಿರುತ್ತೆ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂದರೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ ಬಗ್ಗೆ ನಿಮ್ಗೆ ಏನಿರ್ತೈತಿ 30 ಪ್ರಶ್ನೆಗಳು ಅಲ್ಲಿ ಇರ್ತಾವೆ. 30 ಅಂತಂದರೆ 61ರಿಂದ ನೋಡಿ ಪ್ರಶ್ನೆಯ ಸಂಖ್ಯೆ 61ರಿಂದ 90ರವರೆಗೆ ಸೈಕಾಲಜಿಯ ಬಗ್ಗೆ ಪ್ರಮುಖ ಪ್ರಶ್ನೆಗಳು ಇರ್ತವೆ. ಆಮೇಲೆ PUC DED ಆದವರಿಗೆ ಏನಿರುತ್ತೆ ಗಣಿತ ಹಾಗೂ ಪರಿಸರ ಅಧ್ಯಯನ ಕಡ್ಡಾಯವಾಗಿ ಇವರು ಬರೆಯಬೇಕು. ಹಾಗೂ ಏನಂತಂದರೆ ನಾವು ಇದು DEDನಲ್ಲಿ ವಿಷಯ ಒಂದು ಇರ್ತೈತಿ ಏನಂತಂದರೆ ಮೆಥಡ್ ಇರ್ತೈತಲ್ಲ DEDನಲ್ಲಿ ಮೆಥಡ್ ಇದ್ದಾಗ ನಾವು PUCಯಲ್ಲಿ DEDನಲ್ಲಿ ನಾವು ಪರಿಸರ ಯಾವುದು ಅಂದರೆ ಸಮಾಜ ವಿಜ್ಞಾನ ಮತ್ತು ಗಣಿತ ತೊಗೊಂಡವರು ಪರಿಸರ ಅಧ್ಯಯನ ಗಣಿತ ಬರೀಬೇಕಾಗುತ್ತೆ. ಹಾಗೂ ವಿಜ್ಞಾನ ಮತ್ತು ಇಂಗ್ಲೀಷ್ ತೊಗೊಂಡು ಅಂದರೆ ಅಲ್ಲಿ ಪ್ರಮುಖವಾಗಿ ನಾವು BEDನಲ್ಲಿ ಯಾವ ರೀತಿ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತೇವಲ್ಲ ಅದೇ ರೀತಿ DEDನಲ್ಲಿ ಕೂಡ ಏನಿರುತ್ತೆ ಸಬ್ಜೆಕ್ಟನ್ನು ಆಯ್ಕೆ ಮಾಡೋದು ಮೆಥಡಾಲಜಿ ಇರುತ್ತೆ. ಕಾರಣ ಅಲ್ಲಿ ಏನಾಗುತ್ತೆ ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ತೊಗೊಂಡವ್ರು ಏನು ಬರೀಬೇಕು ಗಣಿತ ಮತ್ತು ಪರಿಸರ ಅಧ್ಯಯನ ಒಂದು ಪೇಪರನ್ನು ಈ ಒಂದು TETಲಿ ಬರೀಬೇಕಾಗುತ್ತೆ. ಅಥವಾ ಇಂಗ್ಲೀಷ್ ಮತ್ತು ಸೈನ್ಸ್ ನಮ್ಮದು ಅಂತಂದರೆ ನೀವು ಇಂಗ್ಲೀಷ್ ಮತ್ತು ಸೈನ್ಸ್ನ ಪ್ರಮುಖ ಒಂದು 30 ಪ್ರಶ್ನೆಗಳನ್ನು ನೀವು ಬರೀಬೇಕಾಗುತ್ತೆ. ನಾನಿಲ್ಲಿ ಪ್ರಮುಖವಾಗಿ ಗಣಿತ ಪರಿಸರ ಅಧ್ಯಯನದ ಬಗ್ಗೆ ಹೇಳ್ತಾ ಇದ್ದೀನಿ. ಇವಾಗ ಗಣಿತದ ಕ್ವಶನ್ ಆನ್ಸರು ಪ್ರಶ್ನೆ ಸಂಖ್ಯೆ 91ರಿಂದ 120ರವರೆಗೆ ಏನಿರ್ತಾವೆ 30 ಅಂಕಗಳ ಪ್ರಶ್ನೆಗಳು ಇರ್ತವೆ. ಆಮೇಲೆ ಕೊನೆಯದಾಗಿ ಯಾವುದಂದರೆ ಪರಿಸರ ಅಧ್ಯಯನ ಇದು 120ರಿಂದ 150 ಅಂಕಗಳ 30 ಪ್ರಶ್ನೆಗಳು ಪ್ರಮುಖವಾಗಿರ್ತವೆ. ಒಟ್ಟು ಟೋಟಲ್ ಎಷ್ಟಂದರೆ 150 ಅಂಕಗಳು. ಇದು ಪೇಪರ್ 1ದು ವಿಷಯ. ಪೇಪರ್ 1ದು ಪ್ರಮುಖವಾಗಿ ಒಳಗೊಂಡಂಥ ವಿಷಯಗಳು ಕನ್ನಡ, ಇಂಗ್ಲೀಷ್, ಸೈಕಾಲಜಿ, ಗಣಿತ ಮತ್ತು ಪರಿಸರ ಅಧ್ಯಯನ. ಗಣಿತ ಮತ್ತು ಪರಿಸರ ಅಧ್ಯಯನದ ಬದಲು ಏನಿರ್ತೈತಿ ಅಲ್ಲಿ ವಿಜ್ಞಾನ ಇರುತ್ತೆ. ಮತ್ತು ಯಾವುದಂತಂದರೆ ಇಂಗ್ಲೀಷ್ ಮತ್ತು ವಿಜ್ಞಾನ ಮಾಡಿದವರಿಗೆ ವಿಜ್ಞಾನ ವಿಷಯದ ಪ್ರಮುಖ ಪ್ರಶ್ನೆಗಳು ಇರ್ತಾವೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಪೇಪರ್ 2 ಅಂತಂದು ಇಲ್ಲ ಮತ್ತೇನಿರ್ತೈತಿ ಅದು ಯಾರಿಗೆ ಮತ್ತು ಅದರ ಅಂಕಗಳು ಎಷ್ಟು ಅಂತಂದು ಪೇಪರ್ 2 ನೋಡಿ ಅದು ಕೂಡ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಇದು ಯಾರಿಗಿರುತ್ತೆಪ್ಪ ಅಂತಂದರೆ DED ಮತ್ತು BA ಮಾಡಿದವ್ರಿಗೆ. DED ಮಾಡ್ಕೊಂಡ್ಬಿಟ್ಟು ನಂದು PUC DED ಆಗಿತ್ತು ನಾ ಏನು ಮಾಡಲಿ ನನಗೆ ಇವಾಗ BA ಕೂಡ ಮಾಡಿದ್ದೇನೆ ಅಂತಂದರೆ ಅವರಿಗೆ ಏನಂದರೆ ಕಡ್ಡಾಯವಾಗಿ ನೀವೇನು ಬರಿಬೋದು 6 to 8 ಒಂದು ಅಂದರೆ ಪದವೀಧರ GPSTR ಒಂದು ಎಕ್ಸಾಮ್ ಬರೀಲಿಕ್ಕೆ ನೀವು ಈ ಪೇಪರ್ 2 ಬರೆದ್ಬಿಟ್ರೆ ನೀವು ಏನಾಗ್ತೀರಾ ಇದರಲ್ಲಿ ಪಾಸ್ ಆದರೆ ನೀವು ಆರಾಮಾಗಿ 6 to 8 ಎಕ್ಸಾಮನ್ನು ಬರಿಬೋದು. ನೀವು BED ಮಾಡುವ ಅವಶ್ಯಕತೆ ಇಲ್ಲಿ ಇರುವುದಿಲ್ಲ. ನೋಡಿ ಸ್ನೇಹಿತರೆ ಇನ್ನೊಂದು ಸಾರಿ ಹೇಳ್ತೀನಿ ಪೇಪರ್ 2 ಯಾರಿಗಿದೆ ಅಂತಂದರೆ DED BA ಮಾಡಿದವರಿಗೂ ಕೂಡ ಇದೆ ಹಾಗೂ BA BED ಮಾಡಿದವ್ರಿಗೂ ಕೂಡ ಇದು ಇದೆ. ನಂದು BED ಆಗಿಲ್ಲ ನಾ ಇದನ್ನು ಬರೆಯೋಕ್ಕೆ ನಡೆಯುತ್ತಾ ಅಂತಂದರೆ ಹೌದು ನಡೆಯುತ್ತೆ. ಯಾಕಂದರೆ ನಿಮ್ಮದು BA ಆಗಿದೆ. ಕಾರಣ ನೀವು ಇಲ್ಲಿ ಏನು ಮಾಡ್ಬೋದು ಪೇಪರ್ 2 ಏನು ಆರಾಮಾಗಿ ಬರಿಬೋದು. ಹಾಗೂ ಈ ಪೇಪರ್ 2ಅಲ್ಲಿ ಎಲಿಜಿಬಲ್ ಆದರೆ ನೀವು ಏನಾಗ್ಬೋದು GPSTR ಅಪ್ಲೈ ಮಾಡೋದು ಏನಂದರೆ ನಿಮಗೆ ಒಂದು ಸುಲಭದ ವಿಷಯ. ನಿಮ್ಮದು BED ಆಗಲಿ ಬಿಡಲಿ ಅದು ಸಂಬಂಧ ಇಲ್ಲ. ನಿಮ್ಮದು DED BA ಆದರೆ ಮುಗೀತು ನೀವು GPSTRನಲ್ಲಿ ಭಾಗವಹಿಸ್ಬೋದು. ಅದು ಪೇಪರ್ 2 ಪಾಸ್ ಆದರೆ ಮಾತ್ರ. ಈ ಪೇಪರ್ 2ನಲ್ಲಿ ಎಷ್ಟು ಅಂಕಗಳಂತಂದರೆ ಇದು ಕೂಡ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ಪ್ರಮುಖ ಯಾವುದಿರ್ತೈತೆ ಅಂತ ನೋಡೋಣ. ಭಾಷೆ 1 ಇಲ್ಲಿ ಕೂಡ ಕನ್ನಡ ಇರುತ್ತೆ ಅದು ಎಷ್ಟಂದರೆ 30 ಅಂಕಗಳು. ಹಾಗೂ ಭಾಷೆ 2 ಇಂಗ್ಲೀಷ್ ಇದು ಕೂಡ 31ರಿಂದ 60 ಪ್ರಮುಖ ಇದು ಕೂಡ 30 ಅಂಕಗಳು. ಹಾಗೂ ಇಲ್ಲಿ ಕೂಡ ಏನಿರುತ್ತೆ ಸೈಕಾಲಜಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಇದು ಕೂಡ 61ರಿಂದ 90 30 ಅಂಕಗಳು. ಹಾಗೂ ಕೊನೆಯದಾಗಿ ನೀವು ಮಾಡಿದಂತಂದರೆ ನೀವು BEDನಲ್ಲಿ ಮಾಡಿದಂತಹ ಒಂದು ಮೆಥಡ್ ನಿಮ್ಮದು ಯಾವುದಿರುತ್ತಲ್ಲ ಅದು ಸೈನ್ಸ್ ಇದ್ದರೆ ಸೈನ್ಸ್ ಇರುತ್ತೆ, ಮ್ಯಾಥ್ಸ್ ಇದ್ದರೆ ಮ್ಯಾಥ್ಸ್ ಇರುತ್ತೆ, ಸೋಷಿಯಲ್ ಸೈನ್ಸ್ ಇದ್ದರೆ ಸೋಷಿಯಲ್ ಸೈನ್ಸ್ ಇರುತ್ತೆ. ನಾನು ಪ್ರಮುಖವಾಗಿ ಸೋಷಿಯಲ್ ಸೈನ್ಸ್ ಬಗ್ಗೆ ಹೇಳ್ತೀನಿ. ಅಂದರೆ ನಂದು ಅದು ಅದೇ ಇರೋದ್ರಿಂದ ನನಗೆ ಅದು ಯೂಸ್ ಆಗುತ್ತೆ ಅದು ಕೂಡ ಹೇಳ್ತೀನಿ. ಬೇಕಾದ್ರೆ ನಾನು ಮುಂದಿನ ಕ್ಲಾಸ್ನಲ್ಲಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದರೆ ನಿಮಗೆ ಮ್ಯಾಥ್ಸ್ ಅಥವಾ ಸೈನ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಯಾರಿಗಾದರೂ ಮಾಹಿತಿ ಬೇಕಾದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಕೂಡ ಒಂದು ಕ್ಲಾಸ್ ಮಾಡಿಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಸೋಷಿಯಲ್ ಸೈನ್ಸ್ 91ರಿಂದ 150 ಅಂಕಗಳು ಅಂದರೆ ಪ್ರಮುಖವಾಗಿ 60 ಅಂಕಗಳು ಅಂದರೆ ನಾವು ಇದೇನಾಗುತ್ತೆ ನಮ್ಮ ಮೆಥಡ್ ಇರುತ್ತಲ್ಲ ಕಾರಣ ಏನಾಗುತ್ತೆ 60 ಅಂಕಗಳ ಒಂದು ಕ್ವಶನ್ ಆನ್ಸರನ್ನು ನಾವು ಇಲ್ಲಿ ಬಿಡಿಸಬೇಕಾಗುತ್ತೆ. ಒಟ್ಟು 150 ಅಂಕಗಳು. ಪ್ರಮುಖವಾಗಿ ಪೇಪರ್ 2 ಅಲ್ಲಿ ಬರುವಂಥ ವಿಷಯಗಳು ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಭಾಷೆ ಅಥವಾ ಕನ್ನಡ ಎಷ್ಟು 30 ಅಂಕಗಳು, ಭಾಷೆ 2 ಇಂಗ್ಲೀಷ್ 30 ಅಂಕಗಳು, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂದರೆ ಸೈಕಾಲಜಿ 30 ಅಂಕಗಳು ಮತ್ತು ಸೋಷಿಯಲ್ ಸೈನ್ಸ್ 60 ಅಂಕಗಳು. ಪ್ರಮುಖವಾಗಿ 150 ಅಂಕಗಳನ್ನು ಒಳಗೊಂಡಂಥ ಪೇಪರ್ 2 ಕೂಡ ಇದು DED ಮತ್ತು BA ಮಾಡಿದವರಿಗೆ ಹಾಗೂ BA BED ಮಾಡಿದವರಿಗೆ ಇದು ಒಂದು ಬರೆಯುವಂಥ ಒಂದು ಚಾನ್ಸಸ್ ಒಂದು ಅರ್ಹರಾಗಿರ್ತಾರ ಅಂತಂದಿಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ.
ಇವಾಗ ನೋಡೋಣ ಪೇಪರ್ 1 ಸಿಲೆಬಸ್ ನಾನು ಮೊದಲಿಗೆ ಹೇಳ್ತೀನಿ. ನೋಡಿ, ಪ್ರಮುಖವಾಗಿ ಪೇಪರ್ 1 ಮತ್ತು ಪೇಪರ್ 2ದು ಇಲ್ಲಿ ಸಿಲೆಬಸ್ಸನ್ನು ತೆಗೆದುಕೊಂಡು ಬಂದಿದ್ದೇನೆ. ನೋಡೋಣ, ಇವತ್ತು ಪೇಪರ್ 1ದು ನಾನು ಹೇಳ್ತೀನಿ, ನಾಳೆ ಪೇಪರ್ 2ದು ನಿಮಗೆ ಮತ್ತೊಂದು ಭಾಗದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ. 1ರಿಂದ 5ನೇ ತರಗತಿಗಳಿಗೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಏನನ್ನು ಒಳಗೊಂಡಿರ್ತೈತಿ ಅಂತ ನೋಡೋಣ. ಇಲ್ಲಿ ಶಿಶು ವಿಕಸನ, ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗಿನ ಅದರ ಸಂಬಂಧ, ಮಕ್ಕಳ ಅಭಿವೃದ್ಧಿ ತತ್ವಗಳು, ಅನುವಂಶೀಯ ಮತ್ತು ಪರಿಸರದ ಪ್ರಭಾವ. ಪ್ರಮುಖವಾಗಿ ನೋಡಿ, ನೀವು ಯಾವುದಂತ ಸೈಕಾಲಜಿಗೆ ವಾಮದೇವಪ್ಪ ಸರ್ ಪುಸ್ತಕವನ್ನು ಓದಿದರೆ ಮುಗೀತು, ನೀವು ಆರಾಮಾಗಿ ಸೈಕಾಲಜಿಯಲ್ಲಿ ಔಟ್ ಆಫ್ 30 ಒಂದು ಸೈಕಾಲಜಿಯಲ್ಲಿ ತೆಗಿಬಹುದು ಅಂತಂದು ನಾನಿಲ್ಲಿ ಒಂದು ಸೂಚನೆ ಸಲಹೆಯನ್ನು ಕೊಡ್ತಾ ಇದ್ದೀನಿ. ಅಂದರೆ ಒಂದು ಸಜೆಷನ್ ಅಂತಂದು ತಿಳ್ಕೊರಿ, ಅಥವಾ ಒಂದು ಟಿಪ್ಸ್ ಅಂತಂದ್ರೆ ಆದರೂ ತಿಳ್ಕೊರಿ. ಯಾಕಂದರೆ TETಯಲ್ಲಿ ಏನು ಮಾಡ್ತಾರೆ, ವಾಮದೇವಪ್ಪ ಸರ್ ಪುಸ್ತಕವನ್ನು ಬಿಟ್ಟು ಹೊರಗಿನ ಕ್ವಶನ್ಸ್ ಯಾವುದೂ ಬರೋದಿಲ್ಲ. ಯಾವುದು ಸೈಕಾಲಜಿಯಲ್ಲಿ ಪ್ರಮುಖವಾಗಿ ವಾಮದೇವಪ್ಪ ಪುಸ್ತಕದಲ್ಲಿ ಇರುವಂತಹ ಪ್ರಮುಖ ಎಲ್ಲ ಪ್ರಶ್ನೆಗಳನ್ನು ಅಲ್ಲಿ ಕಾಪಿ ಮಾಡ್ಕೊಂಬಂದು ಈ ಒಂದು ಎಕ್ಸಾಮ್ನಲ್ಲಿ ಪೇಸ್ಟ್ ಮಾಡ್ತಾರಾ ಅಂತಂದು ಇಲ್ಲಿ ಪ್ರಮುಖವಾಗಿ ನೋಡ್ಬೋದು. ನೀವು ಪೆಡಗಾಗಿ ಆಗಿರ್ಬೋದು ಅಥವಾ ಸೈಕಾಲಜಿ ಆಗಿರ್ಬೋದು, ಇದು ಪ್ರಮುಖವಾಗಿ ನೀವು ವಾಮದೇವಪ್ಪ ಅವರ ಪುಸ್ತಕ ಒಂದು ಓದಿದ್ರೆ ಮುಗಿತು, ನೀವು ಔಟ್ ಆಫ್ 30 ನೀವು ಸೈಕಾಲಜಿಯಲ್ಲಿ ಪಡಿಬಹುದು ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ಸಾಮಾಜೀಕರಣದ ಪ್ರಕ್ರಿಯೆಗಳು, ಶಿಶು ಕೇಂದ್ರಿತ ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳು. ಅದರಲ್ಲಿ ಯಾರು ಬರ್ತಾರೆ, ಪಿಯಾಜೆ, ಕೋಲ್ಬರ್ಗ್, ವೈಜ್ಞಾನಿಕ ರಚನಾತ್ಮಕ ಮತ್ತು ವಿಮರ್ಶನಾತ್ಮಕ ದೃಷ್ಟಿಕೋನಗಳು, ಬುದ್ಧಿವಂತಿಕೆ ಸಂರಚನೆ, ವಿಮರ್ಶಾತ್ಮಕ ದೃಷ್ಟಿಕೋನ, ಮಲ್ಟಿ ಡೈಮೆನ್ಷನ್ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ, ಬಹು ಆಯಾಮ ಭಾಷೆ ಮತ್ತು ಚಿಂತನೆ. ಪ್ರಮುಖವಾಗಿ ಇವೆಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದೇ ಒಂದು ಪುಸ್ತಕ ಅಂತಂದರೆ ವಾಮದೇವಪ್ಪ ಸರ್ದ ಪುಸ್ತಕ ಇದೆ. ನೋಡಿ, ನೀವು ಕೊಂಡ್ಕೊಂಡ್ಬಿಟ್ಟು ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಒಂದು ಸಾರಿ ಅದನ್ನು ಓದಿಬಿಟ್ರೆ ನೀವು ಏನಾಗುತ್ತೆ, ಹೌದಪ್ಪ ಇದು TET ನೀವು ಓಲ್ಡ್ ಕ್ವಶನ್ ಪೇಪರ್ನ ಅದನ್ನು ಟ್ಯಾಲಿ ಮಾಡಿ ನೋಡಿ, ಪ್ರತಿಯೊಂದು ಕ್ವಶನ್ನು ಕೂಡ ಯಾವ ಅಂತಂದರೆ ವಾಮದೇವಪ್ಪ ಸರ್ ಪುಸ್ತಕದಲ್ಲಿರೋ ಕ್ವಶನ್ಸ್ಗಳನ್ನೇ ಇಲ್ಲಿ ಬಂದಾವಂತಂದು ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವದ ಬಗ್ಗೆ ಕೂಡ ಏನಾಗಿರುತ್ತೆ, ಪೆಡಗಾಗಿಯಲ್ಲಿ ಪ್ರಮುಖವಾಗಿ ಪ್ರಶ್ನೆಗಳು ಬಂದಿರ್ತಾವೆ. ಲಿಂಗತ್ವದ ಪಾತ್ರಗಳು, ಲಿಂಗ ತಾರತಮ್ಯ ಮತ್ತು ಶೈಕ್ಷಣಿಕ ಅಭ್ಯಾಸಗಳು, ಕಲಿಕಾರ್ಥಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳು, ಭಾಷೆ ವೈವಿಧ್ಯತೆ, ಜಾತಿ, ಲಿಂಗ, ಸಮುದಾಯ, ಧರ್ಮ ಇತ್ಯಾದಿಗಳನ್ನು ಆಧರಿಸಿ ಭಿನ್ನತೆಗಳನ್ನು ಅರ್ಥೈಸುವುದು, ಹಾಗೂ ಮೌಲ್ಯಮಾಪನದ ಬಗ್ಗೆ ಕೆಲವು ಪ್ರಶ್ನೆಗಳು ಕೂಡ ಇಲ್ಲಿ ಬಂದಿರ್ತಾವೆ ಅಂತಂದು ಹೇಳ್ಬೋದು. ಪ್ರಮುಖವಾಗಿ ನಿರಂತರ ಮೌಲ್ಯಮಾಪನ, ಶಾಲಾಧಾರಿತ ಮೌಲ್ಯಮಾಪನ, ದೃಷ್ಟಿಕೋನ ಮತ್ತು ಅಭ್ಯಾಸ, ಕಲಿಕಾ ವಿಮರ್ಶಾತ್ಮಕ ಚಿಂತನೆಗಳನ್ನು ತರಗತಿಯಲ್ಲಿ ಹೆಚ್ಚಿಸಲು ಮತ್ತು ಕಲಿಕಾರ್ಥಿಗಳ ಸಾಧನೆಗೆ ಉತ್ತಮಪಡಿಸಲು ಪರೀಕ್ಷಾರ್ಥಿಗಳ ಕಲಿಕಾ ಸಿದ್ಧಾಂತ ಮಟ್ಟವನ್ನು ನಿರ್ವಹಿಸುವ ಸಮರ್ಪಕ ಪ್ರಶ್ನೆಗಳ ರಚನೆಯನ್ನು ಎಲ್ಲಿ ಹಾಕಿರ್ತಾರೆ, ಈ ಪೆಡಗಾಗಿ ಚೈಲ್ಡ್ ಒಂದು ಡೆವಲಪ್ಮೆಂಟ್ ಹಾಗೂ ಪೆಡಗಾಗಿಯಲ್ಲಿ 61ರಿಂದ 90 ಪ್ರಶ್ನೆಗಳು ಏನು ಇರ್ತಾವಲ್ಲ, 61ರಿಂದ 90ನೇ ಸಂಖ್ಯೆ ಮಟ್ಟ ಏನು 30 ಪ್ರಶ್ನೆಗಳು ಇರ್ತಾವೆ, ಅಲ್ಲಿ ಪ್ರಮುಖವಾಗಿ ಈ ಒಂದು ವಿಷಯದ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳಿರ್ತಾರ ಅಂತಂದು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಆಮೇಲೆ ಸಮನ್ವಯ ಶಿಕ್ಷಣದ ಪರಿಕಲ್ಪನೆ, ಕಲಿಕೆ ಮತ್ತು ಬೋಧನಾಶಾಸ್ತ್ರ, ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಕ್ವಶನ್ಸ್ಗಳು ಬಂದಿರ್ತಾವೆ. ಸಾಮಾಜಿಕ ಪ್ರಕ್ರಿಯೆ, ಕಲಿಕೆ, ಸಮಾಜ ಸನ್ನಿವೇಶ, ಸಮಸ್ಯೆಯನ್ನು ಬಗೆಹರಿಸುವುದು ಹಾಗೂ ವೈಜ್ಞಾನಿಕ ಅನ್ವೇಷಣೆಗಾಗಿ ಮಕ್ಕಳಲ್ಲಿನ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು, ಕಲಿಕಾ ಪ್ರಕ್ರಿಯೆಗಳಲ್ಲಿ ಮಕ್ಕಳ ಕಲಿಕಾ ದೋಷಗಳು ಅರ್ಥೈಸಿಕೊಳ್ಳೋ ಇವೆಲ್ಲ ಒಂದು ಮುಖ್ಯವಾದಂಥ ಪಾಯಿಂಟ್ಸ್ಗಳು ಕೂಡ ಎಲ್ಲಿದಾವೆ ಅಂತಂದರೆ ವಾಮದೇವಪ್ಪ ಸರ್ ಪುಸ್ತಕದಲ್ಲಿ ಅದಾವೆ. ನೋಡಿ, ನೀವು ಬೇಕಂತಂದರೆ ಆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದಬಹುದಲ್ಲ, ಓದಲೇಬೇಕು. ಆ ಪುಸ್ತಕವನ್ನು ಓದಿದರೆ ಮಾತ್ರ ಏನಂದರೆ ನಿಮಗೆ 30 ಅಂಕಗಳನ್ನು ತೆಗಿಲಿಕ್ಕೆ ಒಂದು ತುಂಬ ಈಸಿ ಆದಂಥ ಒಂದು ಟಿಪ್ಸ್ ಅಥವಾ ವೇ ಅಂತಂದು ಕೂಡ ಅದನ್ನು ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ, ಮತ್ತು ಭಾಷೆ ಒಂದು ಇಲ್ಲಿ ಪ್ರಮುಖವಾಗಿ ಕನ್ನಡ ಭಾಷೆಯ ಬಗ್ಗೆನೇ ಇದೆ, ಅದನ್ನು ಮಾತ್ರ ಹೇಳ್ತೀನಿ. ನೋಡಿ, ಕನ್ನಡ ಭಾಷೆ ನೀಡರೆ ಗದ್ಯ, ನಾಟಕ ಅಥವಾ ಪದ್ಯ ಭಾಗವನ್ನು ಓದಿ ಕೊಟ್ಟಂತಹ ಪ್ರಶ್ನೆಗಳಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ. ಪ್ಯಾಸೇಜ್ ಅಂತಂದು ಹೇಳ್ತೀವಿ ನೋಡಿ, ನಾವು ಒಂದು ಪದ್ಯ ಆಗಲಿ ಅಥವಾ ಒಂದು ಗದ್ಯವನ್ನು ಕೊಟ್ಬಿಟ್ಟು ಆ ಒಂದು ವಿಷಯದ ಮೇಲೆ ಏನು ಮಾಡ್ತಾರೆ, ಒಂದು 5ರಿಂದ 6 ಕ್ವಶನ್ಸನ್ನು ಅಲ್ಲಿ ಕೇಳ್ತಾರೆ. ಆ ರೀತಿ ಮೊದಲ ಬಾರಿಗೆ ಅದೊಂದು ಕ್ವಶನ್ ಪೇಪರ್ನಲ್ಲಿ ಇರುವಂಥ ಒಂದು ಪ್ಯಾಟ್ರನ್ ಅದು ನೋಡಿ. ಇಲ್ಲಿ ಏನು ಮಾಡ್ತಾರೆ, ನಾಟಕ ಅಥವಾ ಅಂದರೆ ಎಲ್ಲಿ ನಮ್ಮ ಒಂದು 5th to 12th ಕನ್ನಡ ಪುಸ್ತಕದಲ್ಲಿ ಇರುವಂತಹ ಏನು ಮಾಡಿರ್ತಾರೆ, ಒಂದು ಪದ್ಯ ಅಥವಾ ಗದ್ಯದ ಭಾಗವನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು, 5th to 12th ಒಂದು ಏನು ಮಾಡಬೇಕು, ಕ್ಲೀನಾಗಿ ಎಲ್ಲ ಕನ್ನಡ ಪುಸ್ತಕಗಳನ್ನು ನಾವು ಓದ್ಕೊಂಡ್ಬಿಡ್ಬೇಕು ಸ್ನೇಹಿತರೆ. ಅಂದರೆ ನಮಗೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಸರಳವಾಗಿ ನಾವು ಆನ್ಸರನ್ನು ಮಾಡಲಿಕ್ಕೆ ಇದು ಸುಲಭ ಆಗುತ್ತೆ. ಇನ್ನು ನೋಡಿ, ಪೆಡಗಾಗಿ ಇರುತ್ತೆ, ಅದರಲ್ಲಿ 15 ಮಾರ್ಕ್ಸ್ ಏನಿರುತ್ತೆ, ಒಂದು ಯಾವುದು ಸಂಧಿ, ಸಮಾಸ, ಗ್ರಾಮರ್ಗೆ ಹಿಂಗೆ ಸಂಬಂಧಪಟ್ಟಂಗೆ ಅಥವಾ ಪ್ಯಾಸೇಜ್ಗೆ ಸಂಬಂಧಪಟ್ಟಂಗೆ 15 ಅಂಕಗಳಿದ್ದರೆ, ಇನ್ನು 15 ಅಂಕಗಳು ಎದಕ್ಕೆ ಅಂತಂದರೆ ಒಂದು ಪೆಡಗಾಗಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಅಲ್ಲಿ ಯಾವುದು ಅಂತಂದರೆ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ, ಕಲಿಕೆ ಮತ್ತು ಗ್ರಹಿಕೆ, ಭಾಷಾ ಬೋಧನಾ ತತ್ವಗಳು, ಭಾಷಾ ಕಲಿಕೆಯಲ್ಲಿ ಕಲಿಸುವ ಹಾಗೂ ಮಾತನಾಡುವ ಕ್ರಿಯೆಗಳ ಪಾತ್ರ, ಭಾಷೆಯ ಕ್ರಿಯೆಗಳು ಹಾಗೂ ಭಾಷೆಗಳನ್ನು ಮಕ್ಕಳು ಕಲಿಕಾ ಸಾಧನವಾಗಿ ಬಳಸುವ ಬಗೆ. ಇಲ್ಲಿ ಪ್ರಮುಖವಾಗಿ ಏನು ಮಾಡ್ತಾರೆ, ಒಂದು 2-3 ಕ್ವಶನ್ಸು ಪೆಡಗಾಗಿ ಅಂದರೆ ಬೋಧನಾಶಾಸ್ತ್ರಕ್ಕೆ, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ. ಹಾಗೂ ಒಂದು 2-3 ಕ್ವಶನ್ಸ್ ಏನು ಮಾಡ್ತಾರೆ, ಅಪ್ಲಿಕೇಬಲ್ ನಮ್ಮ ಮೇಲೆ, ಅಂದರೆ ನಾವು ಯಾವ ರೀತಿ, ಅಂದರೆ ಒಂದು ತರಗತಿಯಲ್ಲಿ ಮಕ್ಕಳನ್ನು ನಾವು ಯಾವ ರೀತಿ ನೋಡ್ಕೋಬೇಕು, ಈ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ, ಈ ರೀತಿ ಕ್ವಶನ್ಸ್ಗಳು ಇಲ್ಲಿ ಪ್ರಮುಖವಾಗಿ ಬರ್ತಾವೆ ಅಂತ ನೋಡ್ಬೋದು ಸ್ನೇಹಿತರೆ.
ವ್ಯಾಕರಣದ ಪಾತ್ರ ವಿಮರ್ಶಾತ್ಮಕ ದೃಷ್ಟಿಕೋನ ವೈವಿಧ್ಯ ತರಗತಿಯಲ್ಲಿ ಭಾಷಾ ಬೋಧನಾ ಸವಾಲುಗಳು ಭಾಷಾ ಕೌಶಲ್ಯಗಳು ಕಲಿಕಾ ಬೋಧನಾ ಸಾಮಗ್ರಿಗಳು ಪಠ್ಯಪುಸ್ತಕಗಳು ಬಹುಮಾಧ್ಯಮ ಸಲಕರಣೆಗಳು ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು ಪರಿಹಾರ ಬೋಧನೆ ಬಗ್ಗೆ ಪ್ರಮುಖವಾಗಿ ಪ್ರತಿ ವರ್ಷ ಒಂದು ಕ್ವಶನ್ ಬಂದೇ ಬಿಟ್ಟಿರ್ತೈತಿ ಪರಿಹಾರ ಬೋಧನೆ ಬಗ್ಗೆ. ಈ ಒಂದು ಪರಿಹಾರ ಬೋಧನೆಯ ಬಗ್ಗೆ ನಾವು ಎಲ್ಲಿ ಓದಬೇಕ್ರಿ ಅಂದರೆ ವಾಮದೇವಪ್ಪ ಸರ್ ಬುಕ್. ಅಲ್ಲಿ ಪ್ರಮುಖವಾಗಿ ಬೋಧನಾಶಾಸ್ತ್ರದಲ್ಲಿ ಪರಿಹಾರ ಬೋಧನೆಯ ಬಗ್ಗೆ ಒಂದು ದೊಡ್ಡ ಚಾಪ್ಟರನ್ನೇ ಅವರು ಇಟ್ಟಿದ್ದಾರೆ. ಆ ಪುಸ್ತಕದಲ್ಲಿ ನೀವು ತೆಗೆದು ಓದ್ಬಿಟ್ರೆ ನೀವು ಎಲ್ಲ ವಿಷಯ ಬೇಕಾದ ವಿಷಯದಲ್ಲಿ ಒಂದು ಪರಿಹಾರ ಬೋಧನೆ ಬಗ್ಗೆ ಕ್ವಶನ್ಸ್ ಕೇಳಿದ್ರು ಅದನ್ನು ಆನ್ಸರ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಇನ್ನು ಭಾಷೆ 2 ಇದು ಪ್ರಮುಖವಾಗಿ ಯಾವುದ್ರ ಬಗ್ಗೆ ಇಂಗ್ಲೀಷ್ ಇರುತ್ತೆ. ನಮಗೆ ಇಂಗ್ಲೀಷ್ ಇದ್ದಾಗ ಅಲ್ಲಿ ಕೂಡ ಸೇಮ್ ಮೊದಲಿಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಏನು ಮಾಡ್ತಾರೆ ಕ್ವಶನ್ ಆನ್ಸರ್ ಕೇಳ್ತಾರೆ. ಹಾಗೆ ವ್ಯಾಕರಣ ಹಾಗೂ ಭಾಷಾ ಸಾಮರ್ಥ್ಯ ಅಂದರೆ ಅಲ್ಲಿ ಕೂಡ ಗ್ರಾಮರನ್ನು ಕೇಳ್ತಾರೆ. ಹಾಗೂ ಗದ್ಯ ಸಾಹಿತ್ಯಿಕ ಹಾಗೂ ವೈಜ್ಞಾನಿಕ ಅಂದರೆ ಲಿಟ್ರೇಚರ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಮತ್ತೇನು ಮಾಡ್ತಾರೆ ಆಮೇಲೆ ಅದು ಕೂಡ ಏನಿರುತ್ತೆ 15 ಮಾರ್ಕ್ಸ್ ಪೆಡಗಾಗಿನೇ ಕೇಳಿರ್ತಾರೆ. ಅಲ್ಲಿ ಪ್ರಮುಖವಾಗಿ ಕಲಿಕೆ ಮತ್ತು ಗ್ರಹಿಕೆ ಬೋಧನಾ ಮತ್ತು ತತ್ವಗಳು ಭಾಷಾ ಕಲಿಕೆಯಲ್ಲಿ ಆಲಿಸುವ ಮಾತನಾಡುವ ಕ್ರಿಯೆಗಳ ಪಾತ್ರ ಲಿಸ್ನಿಂಗು ಮತ್ತು ಅದು ಲರ್ನಿಂಗ್ ಇರುತ್ತೆ. ಇದ್ರ ಬಗ್ಗೆ ಪ್ರಮುಖವಾಗಿ ಒಂದು ಯಾವುದಂತಂದರೆ ಮಕ್ಕಳ ಕಲಿಕಾ ಸಾಧನ ಬಳಸುವ ಭಾಷಾ ಮೌಖಿಕ ಮತ್ತು ಲಿಖಿತ ಪಾತ್ರದ ಬಗ್ಗೆ ದೃಷ್ಟಿಕೋನ ವೈವಿಧ್ಯಮಯ ತರಗತಿಯಲ್ಲಿ ಬೋಧನಾ ಸವಾಲುಗಳು ದೋಷಗಳು ಕೌಶಲ್ಯಗಳು ಭಾಷಾ ಕೌಶಲ್ಯ ಮೌಲ್ಯಮಾಪನ ಮಾತನಾಡುವುದು ಆಲಿಸುವುದು ಓದುವುದು ಮತ್ತು ಬರೆಯುವುದು ಕಲಿಕಾ ಒಂದು ಸಾಮಗ್ರಿಗಳು ಪಠ್ಯಪುಸ್ತಕ ಬಹುಮಾಧ್ಯಮ ಸಲಕರಣೆಗಳು ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು ಪರಿಹಾರ ಬೋಧನೆ ಇದೆಲ್ಲವೂ ಆ್ಯಸ್ ಇಟ್ ಇಸ್ ಇರುತ್ತೆ. ಆದರೆ ಇದು ಇಂಗ್ಲೀಷ್ನಲ್ಲಿ ಇರುತ್ತೆ. ನೆನಪಿಟ್ಕೋಬೇಕು ಸ್ನೇಹಿತರೆ, ಇಂಗ್ಲೀಷ್ನಲ್ಲಿ ಇದು ಇರುತ್ತೆ. ನಾವು ಇಂಗ್ಲೀಷಿಗೆ ಒಂದು ಪೆಡಗಾಗಿ ಬುಕ್ ಇದ್ದರೆ ನೀವು ತೆಗೆದುಕೊಂಡು ಓದಬಹುದು. ಅದಕ್ಕೆ ಏನಂದರೆ 5th to 12th ನಾವು ಯಾವುದಂತಂದರೆ ಒಂದು ನಮ್ಮ DSCRT ಪುಸ್ತಕ ಇಂಗ್ಲೀಷ್ ಪುಸ್ತಕವನ್ನು ಓದಿದರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಯಾವುದೇ ಪುಸ್ತಕವನ್ನು ಓದಿದರೂ ಕೂಡ ಏನಾಗುತ್ತೆ ಈ ಒಂದು ಸೆಕೆಂಡ್ ಪೇಪರನ್ನು ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ 3ನೇದಾಗಿ ಏನಂತಂದರೆ ಗಣಿತ ವಿಷಯದ ಪ್ರಮುಖ 30 ಪ್ರಶ್ನೆಗಳು ಇರ್ತವೆ. ಎಷ್ಟಂದರೆ ಪ್ರಶ್ನೆ ಸಂಖ್ಯೆ 91ರಿಂದ ಪ್ರಶ್ನೆ ಸಂಖ್ಯೆ 120 ಪ್ರಮುಖವಾಗಿ ಇಲ್ಲಿ ನೋಡೋಣ. ಇದು 4ನೇ ಪೇಪರ್ ಅಂತಂದು ಇಲ್ಲಿ ಕೂಡ ಹೇಳ್ಬೋದು. ಇಲ್ಲಿ ನೋಡಿ ಗಣಿತದಲ್ಲಿ ಏನು ಕೇಳಿರ್ತಾರೆ ಅಂದರೆ ಆಕೃತಿಗಳು ಮತ್ತು ಅವಕಾಶದ ಅರಿವು ಘನಾಕೃತಿಗಳು ಸಂಖ್ಯೆಗಳು ಭಿನ್ನರಾಶಿಗಳು ಸಂಕಲನ ಮತ್ತು ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಅಳತೆಗಳು ತೂಕ ಮತ್ತು ಸಮಯ ಗಾತ್ರ ದತ್ತಾಂಶ ನಿರ್ವಹಣೆ ಕೇಂದ್ರೀಯ ಆವೃತ್ತಿ ಅಳತೆಗಳು ಅನುಪಾತ ಮತ್ತು ಪ್ರಮಾಣ ದೈನಂದಿನ ಜೀವನದಲ್ಲಿ ಗಣಿತ. ಹಾಗೂ ಇಲ್ಲಿ ನೋಡಿ ಇಲ್ಲಿ ಸೇಮ್ ಅದೇ ರೇಖೆಗಳು ಮತ್ತು ಕೋನಗಳು ಬಹುಭುಜಾಕೃತಿಗಳು ಬೀಜಗಣಿತದ ಮೂಲ ಪರಿಕಲ್ಪನೆಗಳು ರೇಖಾತ್ಮಕ ಸಮೀಕರಣಗಳು ನಿತ್ಯ ಸಮೀಕರಣಗಳು. ಹಾಗೂ ಇಲ್ಲಿ ಕೂಡ ಏನಿರುತ್ತೆ 15 ಮಾರ್ಕ್ಸಿನ ಪ್ರಮುಖವಾಗಿ 15 ಅಂಕಗಳ ಪೆಡಗಾಗಿಯನ್ನು ಗಣಿತದಲ್ಲಿ ಕೂಡ ಕೇಳ್ತಾರೆ. ಇಲ್ಲಿ ಗಣಿತದಲ್ಲಿ ಏನು ನೋಡಿ ಗಣಿತಶಾಸ್ತ್ರದ ಸ್ವರೂಪ ತಾರ್ಕಿಕ ಚಿಂತನೆ ಮಕ್ಕಳ ಚಿಂತನೆ ಮತ್ತು ತಾರ್ಕಿಕವಾಗಿ ಅರ್ಥೈಸುವ ಮತ್ತು ಕಲಿಯುವ ವಿಧಾನಗಳನ್ನು ಅರ್ಥೈಸುವುದು ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ ಗಣಿತದ ಭಾಷೆ ಸಮುದಾಯದ ಗಣಿತ ಮೌಲ್ಯಮಾಪನ ಔಪಚಾರಿಕ ಹಾಗೂ ಅನೌಪಚಾರಿಕ ವಿಧಾನಗಳು ಬೋಧನಾ ಸವಾಲುಗಳು ದೋಷ ವಿಶ್ಲೇಷಣೆ ಹಾಗೂ ಕಲಿಕೆ ಮತ್ತು ಬೋಧನೆಯ ಸಂಬಂಧಿತ ಅಂಶಗಳು ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬೋಧನೆ. ಇಲ್ಲಿ ಕೂಡ ಪ್ರಮುಖವಾಗಿ 15 ಅಂಕಗಳ ಏನು ಮಾಡ್ತಾರೆ ಗಣಿತ ಒಂದು ಬೋಧನಾಶಾಸ್ತ್ರದ ಬಗ್ಗೆ ಪ್ರಮುಖ ಪ್ರಶ್ನೆಗಳು ಬಂದಿರ್ತವೆ. ಮತ್ತು 15 ಅಂಕಗಳು ಏನು ಮಾಡಿರ್ತಾರೆ ಇಲ್ಲಿ ಯಾವುದು ಲೆಕ್ಕ ಮತ್ತು ಏನಾದರೂ ಅಲ್ಲಿ ಸೂತ್ರಗಳನ್ನು ಬರೆಯೋದು ಅದೇ ನಮಗೆ ಕಲಿಕಾ ಒಂದು ಮಟ್ಟಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೇಳಿರ್ತಾರೆ ಅಂತಂದೇಳಿ ನೋಡ್ಬೋದು. ನಾವು ಇದಕ್ಕೆ ಏನು ಮಾಡಬೇಕಂದ್ರೆ 5th to 12th ಏನು ಮಾಡಬೇಕು ಒಂದು ಗಣಿತ ಪುಸ್ತಕವನ್ನು ನಾವು ನೀಟಾಗಿ ಬಿಡಿಸ್ತಾ ಹೋಗಬೇಕು ಸ್ನೇಹಿತರೆ. ಅಲ್ಲಿರುವಂಥ ಕ್ವಶನ್ಸ್ಗಳು ಇಲ್ಲಿ ಬಂದಿರ್ತವೆ. ಅಂಕಿ ಸಂಖ್ಯೆ ಚೇಂಜ್ ಆಗ್ಬೋದು ಆದರೆ ಮೆಥಡ್ ಅಲ್ಲಿರುವಂಥವೆ ಇಲ್ಲಿ ಬಂದಿರ್ತಾವೆ ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು. ಇನ್ನು ಕೊನೆಯದಾಗಿ ಯಾವುದಿರುತ್ತೆ ಪರಿಸರ ಅಧ್ಯಯನ. ನೋಡಿ ಸ್ನೇಹಿತರೆ ಪರಿಸರ ಅಧ್ಯಯನವು ಕೂಡ ಕ್ವಶನ್ ನಂಬರ್ 120 to 150 ಅಂದರೆ ಇಲ್ಲಿ ಪ್ರಮುಖ 30 ಅಂಕಗಳ 30 ಪ್ರಶ್ನೆಗಳು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಈ ವೇದಕ್ಕೆ ಸಂಬಂಧಪಟ್ಟಿರ್ತವೆ. ಇಲ್ಲಿ ಬರುವಂಥ ಒಂದು ವಿಷಯ ಏನಂತ ನೋಡೋಣ. ಪರಿಸರ ಪ್ರಮುಖ ಘಟಕಗಳು ಪರಿಸರ ವ್ಯವಸ್ಥೆಯ ವಿಧಗಳು ಜೀವ ವೈವಿಧ್ಯ ಮತ್ತಿತರ ವೈಶಿಷ್ಟ್ಯತೆಗಳು ಆಹಾರ ಸರಪಳಿ ಮತ್ತು ಪ್ರಕೃತಿ ಸಮತೋಲನ ಅಂಶಗಳು ಆಹಾರ ಜಾಲ ಪರಿಸರ ಪಿರಾಮಿಡ್ಗಳು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಜೈವಿಕ ಸಾಂದ್ರತೆಯ ಅಂಶಗಳು ಪುರುಷ ಸ್ತರಗಳು ಮತ್ತು ವಿವಿಧ ಬಗೆಯ ಮಾಲಿನ್ಯಗಳ ಕಾರಕಗಳು ಪರಿಣಾಮಗಳು ಪರಿಹಾರ ಕ್ರಮಗಳು ಹಸಿರುಮನೆ ಪರಿಣಾಮ ಹಸಿರುಮನೆ ಅನಿಲಗಳು ಸುಸ್ಥಿರ ಅಭಿವೃದ್ಧಿ ಮತ್ತು ಅದರ ನಿರ್ವಹಣೆ ತ್ಯಾಜ್ಯ ನಿರ್ವಹಣಾ ಕ್ರಮಗಳು ಪರಿಸರ ಮತ್ತು ಚಳವಳಿಗಳು ಆಂದೋಲನಗಳು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹೋರಾಟಗಾರರು ಪರಿಸರ ಹೋರಾಟಗಾರರು ರಾಜ್ಯ ಮತ್ತು ರಾಷ್ಟ್ರ ಪರಿಷ್ಕೃತ ಪರಿಸರ ಸಾಹಿತಿಗಳು ಮತ್ತು ಕೃತಿಕಾರರು ಮತ್ತು ಪರಿಸರದ ಪ್ರಮುಖ ಘಟನೆಗಳು ಮತ್ತು ಪರಿಸರದ ಸಂರಕ್ಷಣೆ ವಿವಿಧ ಕ್ರಮಗಳ ಬಗ್ಗೆ ಏನಾಗಿರ್ತೈತಿ ಈ ಒಂದು ಪರಿಸರ ಅಧ್ಯಯನದಲ್ಲಿ ಪ್ರಮುಖ ಪ್ರಶ್ನೋತ್ತರಗಳು ಬಂದಿರ್ತಾವೆ ಸ್ನೇಹಿತರೆ. ಮತ್ತು ಏನು ಮಾಡ್ತಾರೆ ಜೀವ ಜಗತ್ತಿನ ಬಗ್ಗೆ ಇಲ್ಲಿ ಕೆಲವು ಪ್ರಶ್ನೆಗಳು ಬರ್ತಾವೆ. ಯಾವುದಂದರೆ ಜೀವಕ್ರಿಯೆಗಳು ವರ್ಗೀಕರಣ ಸಂತಾನೋತ್ಪತ್ತಿ ಮತ್ತು ಜೀವಕೋಶ ಅಂಗಾಂಶಗಳು ಅಂಗವ್ಯವಸ್ಥೆ ಇವುಗಳ ಬಗ್ಗೆ ಪ್ರಮುಖವಾಗಿ ಇಲ್ಲಿ ಪ್ರಶ್ನೆಗಳು ಬಂದಿರ್ತವೆ. ಆಮೇಲೆ ಶಕ್ತಿಯ ಆಕಾರಗಳು ಅಲ್ಲಿ ಪವನ ಶಕ್ತಿ ಆಗಿರ್ಬೋದು ಒಂದು ಅಲೆಗಳ ಶಕ್ತಿ ಉಪ್ಪು ಶಕ್ತಿ ಜೈವಿಕ ಮತ್ತು ಶೀತಲ ತ್ಯಾಜ್ಯಗಳು ಮತ್ತು ಜೈವಿಕ ಶೀತಲ ಮತ್ತು ತ್ಯಾಜ್ಯಗಳು ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳ ಬಗ್ಗೆ ಪ್ರಮುಖ 1-2-3 ಪ್ರಶ್ನೆಗಳು ಇಲ್ಲಿ ಬರ್ತಾವೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಮಾನವನ ಆರೋಗ್ಯ ಮತ್ತು
ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಕೂಡ ಇಲ್ಲಿ ಏನಾಗ್ತವೆ ಕೆಲವಷ್ಟು ಪ್ರಶ್ನೆಗಳು ಬರ್ತವೆ. ನೈಸರ್ಗಿಕ ವಿದ್ಯಮಾನಗಳ ಬಗ್ಗೆ ಕೆಲವು ಪ್ರಶ್ನೆಗಳು ಬರ್ತವೆ. ಮತ್ತು ವಸ್ತುಗಳು ಹೇಗೆ ನಿರ್ವಹಿಸ್ತವೆ ಅವುಗಳ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು. ಕೊನೆಯದಾಗಿ ಏನು ಮಾಡ್ತಾರೆ, ಪರಿಸರ ವಿಜ್ಞಾನದ ಒಂದು ಪಠ್ಯಕ್ರಮ ಅಂತಂದು ಕೂಡ ಏನು ಮಾಡ್ತಾರೆ, ಅಲ್ಲಿ ಪೆಡಗಾಗಿಯ ಕ್ವಶನ್ ಆನ್ಸರ್ಗಳನ್ನು ಕೂಡ ಇಲ್ಲಿ ಕೇಳ್ತಾರ ಅಂತಂದು ನೋಡ್ಬೋದು. ಏನಪ್ಪ ಅಂತ ನೋಡಿದಾಗ ಪ್ರಚಲಿತ ಬೋಧನಾ ಕಲಿಕಾ ಪ್ರಕ್ರಿಯೆಯ ಪ್ರಮುಖ ವಿಧಾನಗಳು, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ 2000 ಪ್ರಮುಖ ಅಂಶಗಳು, ಆಶಯಗಳು, ಪ್ರಾಯೋಗಿಕ ಪದ್ಧತಿಯ ಲಕ್ಷಣಗಳು, ಉಪಯೋಗಗಳು, ಮತ್ತು ತರಗತಿ ಕಲಿಕಾ ಪ್ರಕ್ರಿಯೆಯಲ್ಲಿ ಸಮನ್ವಯಗೊಳಿಸಬೇಕಾದ ಮೌಲ್ಯಗಳು, ಇವುಗಳ ಬಗ್ಗೆ ಏನು ಮಾಡ್ತಾರೆ ಪ್ರಮುಖ 2-3 ಒಂದು ಅಂಕದ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳ್ತಾರೆ. ಆಮೇಲೆ ಇಲ್ಲಿ ಕೂಡ ಸೇಮ್ ಏನಿರುತ್ತೆ ಏನಂತಂದರೆ ಇಲ್ಲಿ ಕೂಡ ಸೇಮ್ ಪರಿಸರ ಅಧ್ಯಯನದಲ್ಲಿ ಕೂಡ ಬೋಧನಾಶಾಸ್ತ್ರದ ಬಗ್ಗೆ 15 ಅಂಕಗಳ ಪ್ರಶ್ನೆಗಳು ಬರ್ತಾವೆ. ಪೆಡಗಾಗಿ ಇಲ್ಲಿ ಕೂಡ 15 ಅಂಕಗಳ ಪೆಡಗಾಗಿ ಬಗ್ಗೆ ಕ್ವಶನ್ ಆನ್ಸರ್ನ ಕೇಳ್ತಾರೆ. ನೋಡೋಣ ಏನಂತಂದರೆ ಪರಿಸರ ಅಧ್ಯಯನದ ಪರಿಕಲ್ಪನೆ ಮತ್ತು ವ್ಯಾಪ್ತಿ, ಪರಿಸರ ಅಧ್ಯಯನದ ಮಹತ್ವ, ಸಂಯೋಜಿತ ಪರಿಸರ ಅಧ್ಯಯನ ಮತ್ತು ಪರಿಸರ ಶಿಕ್ಷಣ, ಕಲಿಕೆಯ ತತ್ವಗಳು, ವಿಜ್ಞಾನ ಸಾಮಾಜಿಕ ವಿಜ್ಞಾನದ ವ್ಯಾಪ್ತಿ ಮತ್ತು ಸಂಬಂಧ, ಪರಿಕಲ್ಪನೆಗಳು, ಪ್ರಸ್ತಾಪಿಸುವ ವಿಧಾನಗಳು, ಚಟುವಟಿಕೆಗಳು, ಪ್ರಯೋಗ, ಪ್ರಾಯೋಗಿಕ ಕೆಲಸ, ಚರ್ಚೆ, ನಿರಂತರ ಸಮಗ್ರ ಮೌಲ್ಯಮಾಪನ, ಬೋಧನಾ ಸಲಕರಣೆಗಳು ಹಾಗೂ ಸಲಕರಣೆಯ ಸಮಸ್ಯೆಗಳು. ಪ್ರಮುಖವಾಗಿ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ, ಪರಿಸರ ಅಧ್ಯಯನದಲ್ಲಿ ಬೋಧನಾಶಾಸ್ತ್ರದ ಬಗ್ಗೆ ಪ್ರಮುಖ 15 ಪ್ರಶ್ನೆಗಳನ್ನು ಕೇಳ್ತಾರ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಇವಾಗ ಏನಾಯಿತು, ಪೇಪರ್ 1 ಆಯಿತು. ನಾನು ಅದೇ ಅನ್ಕೊಂಡಿದ್ದೆ ಏನಂದರೆ ಒಂದು ಹಾಫ್ ಆನ್ ಅವರ್ ಕ್ಲಾಸ್ ಆಗಿಬಿಟ್ರೆ ಏನಾಗುತ್ತೆ ಕೇಳೋಕೆ ನಿಮಗೂ ಕೂಡ ಬೇಜಾರು, ನನಗೂ ಕೂಡ ಬೇಜಾರು. ಅದಕ್ಕೆ ನಾನು ಪಾರ್ಟ್ 2 ಆಗಿ ಒಂದು 6 to 8 ಏನಿದೆಯಲ್ಲ ಹಿರಿಯ ಪ್ರಾಥಮಿಕ ಹಂತದ ಒಂದು ಸಿಲೆಬಸನ್ನು ನಾಳೆ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಇವಾಗ ಜಸ್ಟ್ 20 minutes ಆಗಿದೆ. ನಾನು ಇನ್ನೊಂದು 5-10 ನಿಮಿಷ ಆಗುತ್ತೆ. ಇದು ಒಂದು ಕೂಡ ನಾನು ಇದೇ ಕ್ಲಾಸ್ನಲ್ಲಿ ಹೇಳಿಬಿಟ್ಟು ಏನು ಮಾಡ್ತೀನಿ, ಈ ಒಂದು TET ಸಿಲೆಬಸನ್ನು ಇವತ್ತು ಕಂಪ್ಲೀಟ್ ಮಾಡಿಬಿಟ್ಟು ನಾಳೆ ಒಂದು ಪುಸ್ತಕದ ಪಟ್ಟಿಯನ್ನು ತೆಗೆದುಕೊಂಡು ಬರ್ತೀನಿ. ತೆಗೆದುಕೊಂಡು ಬಂದು ನಾನು ಅಲ್ಲಿ GPSR 3 ಅಂಕದ ಪ್ರಶ್ನೆಗಳು ಒಂದು ಕಂಪ್ಲೀಟ್ ಆಗಿಂದ ಏನು ಮಾಡ್ತೀನಿ, ಈ KR-TETಯ ಪ್ರತಿಯೊಂದು 2014ರಿಂದ ನಡೆದಂಥ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದು ಪ್ರತಿದಿನ ಏನು ಮಾಡ್ತೀನಿ ಬಿಡಿಸ್ತಾ ಹೋಗ್ತೀನಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇವಾಗ ನೋಡೋಣ ಪೇಪರ್ 2 ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತೈತೆ ಅಂತಂದು. ಇಲ್ಲಿ ಕೂಡ ಏನಂದರೆ ಇದು 6 to 8 ನಾ ಆಗಲೇ ಹೇಳ್ದಂಗೆ ಏನಂದರೆ DED ಮತ್ತು BA ಮತ್ತು BA ಮತ್ತು BEd ಮಾಡಿದವರು ಏನು ಮಾಡ್ಬೋದು ಈ ಒಂದು 6 to 8 ಅಥವಾ ಪೇಪರ್ 2 ಬರೀಲಿಕ್ಕೆ ಅರ್ಹರಾಗಿರ್ತಾರ ಅಂತಂದು ಹೇಳಿದೆ. ಇಲ್ಲಿ ನೋಡೋಣ ಇದು ಕೂಡ ಎಷ್ಟಂದರೆ 150 ಅಂಕಗಳ ಒಂದು ಪ್ರಮುಖ ಪ್ರಶ್ನೆ ಪತ್ರಿಕೆ. ಇವಾಗ ನೋಡೋಣ ಇಲ್ಲಿ ಏನಂತಂದ್ರೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ, ಅದೇ ಏನಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಬಗ್ಗೆ ಸಂಬಂಧಪಟ್ಟಂಗೆ 30 ಅಂಕಗಳ ಪ್ರಶ್ನೆಗಳು ಇಲ್ಲಿ ಇರ್ತಾವೆ. ಇದು ಕೂಡ ಏನಂದರೆ ಇದಕ್ಕೂ ಏನು ಮಾಡಬೇಕು, ನಾವು ವಾಮದೇವಪ್ಪ ಅವರ ಪುಸ್ತಕವನ್ನು ಓದಬೇಕು. ಅದನ್ನು ಓದಿಬಿಟ್ರೆ ಮುಗೀತು, ನಾವು 30 out of 30 ಅಂಕಗಳನ್ನು ಪಡೆಯೋದರಲ್ಲಿ ಸಂಶಯವಿಲ್ಲ. ಹಾಗೂ ನಾವು ಇನ್ನೊಂದು ಏನಂತಂದರೆ ಇಲ್ಲಿ ಟ್ರಿಕ್ಸ್ ಅಂತಂದು ಹೇಳ್ಬೋದು ಅಂದರೆ ನಾವು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಬೇಕು. ಯಾವುದಪ್ಪ ಓಲ್ಡ್ ಕ್ವಶನ್ ಪೇಪರ್ ಅಂದರೆ ನಮ್ಮ ಒಂದು ಸ್ಟೇಟ್ KR-TET ಕ್ವಶನ್ ಪೇಪರ್ ಹಾಗೂ CTETಯ ಪ್ರಮುಖ ಪ್ರಶ್ನೆ ಪತ್ರಿಕೆಗಳು ಬಿಡಿಸೋದು ಏನಾಗುತ್ತೆ ಇಲ್ಲಿ ಒಂದು ಯೂಸ್ ಅಂತಂದು ಕೂಡ ಇಲ್ಲಿ ಹೇಳ್ಬೋದು. CTETಯಲ್ಲಿ ಕೇಳಿದಂಥ ಅಂದರೆ ಅಲ್ಲಿ CTETನೂ ಕೂಡ ಒಂದು ತುಂಬ ವರ್ಷಗಳಿಂದ ನಡೀತಾ ಇರುವಂಥ ಒಂದು ಪರೀಕ್ಷೆ. ಅಲ್ಲಿ CTETಯಲ್ಲಿ ಯಾವುದಂದರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನೀವು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬಿಟ್ರೆ ಈಗ ಏನಾಗ್ತಾ ಇದೆ ಅಂತಂದರೆ CTETಯಲ್ಲಿ ಕೇಳಿದ ಪ್ರಶ್ನೆಗಳು ಎಷ್ಟೋ ಇಲ್ಲಿ ರಿಪೀಟ್ ಆಗ್ತಾ ಇವೆ. ನಾವು ಹೋದ ವರ್ಷ ನೋಡಿದ್ವಿ 5ರಿಂದ 6 ಕ್ವಶನ್ಸ್ ಏನಾಗಿದ್ದು CTETಯ ಪ್ರಶ್ನೆಗಳು ಸೈಕಾಲಜಿಯಲ್ಲಿ ರಿಪೀಟೆಡ್ ಆಗಿದ್ದು. ಕಾರಣ ನಾವೇನು ಮಾಡಬೇಕು, CTET ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅದು ಯಾವುದೋ ಸೋಷಿಯಾಲಜಿ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಅಥವಾ ಸೈಕಾಲಜಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೆಟ್ಟಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಸಿಗ್ತಾವೆ. ಅವುಗಳನ್ನು ತೊಗೊಂಡ್ಬಂದು ಏನು ಮಾಡಬೇಕು, ನೀವು ಬಿಡಿಸಬೇಕು. ಬಿಡಿಸಿದರೆ ಅವುಗಳನ್ನು ಬಿಡಿಸಿದಾಗ ನಿಮ್ಗೆ ಏನಾಗುತ್ತೆ ಈ ಒಂದು ಪರೀಕ್ಷೆ ಏನೂ ಅಲ್ಲ ಅನಿಸುತ್ತೆ. ಯಾಕಂತಂದರೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಏನಾಗುತ್ತೆ ಇಲ್ಲಿ ಕಾಪಿ ಪೇಸ್ಟ್ ಆಗ್ತಾ ಇರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ನಮಗೆ ಹೆಚ್ಚು ಅಂಕಗಳನ್ನು ಪಡೆಯಲು ಅದು ಒಂದು ಏನು ಟ್ರಿಕ್ಸ್ ಅಂತಂದು ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಇವಾಗ ನೋಡೋಣ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಶಿಶು ವಿಕಸನ ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಅದರ ಸಂಬಂಧ, ಮಕ್ಕಳ ಅಭಿವೃದ್ಧಿಯ ತತ್ವಗಳು, ಅನುವಂಶಿತೆ ಮತ್ತು ಪರಿಸರದ ಪ್ರಭಾವಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಬರ್ತವೆ. ಆಮೇಲೆ ಸಾಮಾಜಿಕರಣದ ಪ್ರಕ್ರಿಯೆಗಳು ಮತ್ತು ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಅದೇ ಸೇಮ್ ಇರುತ್ತೆ. ಇಲ್ಲಿ ಪೇಪರ್ 1 ಏನು ಬರೆದಿರ್ತವೆ ಎಲ್ಲದೇ ಇರುತ್ತೆ, ಆದರೆ ಸ್ವಲ್ಪ ಡೀಪಾಗಿ ಹೋಗಿರ್ತಾನೆ ಅಷ್ಟೇ. ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಮತ್ತು ಮೌಲ್ಯಮಾಪನ, ಸಮನ್ವಯ ಶಿಕ್ಷಣದ ಪರಿಕಲ್ಪನೆ, ಕಲಿಕೆ ಮತ್ತು ಬೋಧನಾಶಾಸ್ತ್ರ ಅದೇ ರೀತಿಯಾಗಿ ಇದು ಇರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಕೂಡ ಏನಿರುತ್ತೆ 15 ಮಾರ್ಕ್ಸ್ ಒಂದು ಅಪ್ಲಿಕೇಬಲ್ ಇರುತ್ತೆ ಹಾಗೂ 15 ಮಾರ್ಕ್ಸ್ ಏನಿರುತ್ತೆ ಒಂದು ಬೋಧನಾಶಾಸ್ತ್ರದ ಬಗ್ಗೆ ಕ್ವಶನ್ಸ್ಗಳು ಇರ್ತಾವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಭಾಷೆ ಒಂದು ನೋಡೋಣ. ಇದು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ ಏನಿರುತ್ತೆ ಪ್ಯಾಸೇಜ್ ಇರುತ್ತೆ. ಮೊದಲಿಗೆ ಯಾವುದು ಗದ್ಯ, ನಾಟಕ ಅಥವಾ ಪದ್ಯದ ಒಂದು ಏನು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅದಕ್ಕೆ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನು ನಾವು ಬಿಡಿಸ್ತಾ ಹೋಗಬೇಕು. ಆಮೇಲೆ ಏನಿರುತ್ತೆ ಭಾಷಾ ಶೈಕ್ಷಣಿಕ ತಳವದಿ ಅಂದರೆ ಕಲಿಕೆ ಮತ್ತು ಗ್ರಹಕ್ಕೆ ಮತ್ತು ಬೋಧನಾ ಒಂದು ತತ್ವಗಳು, ಭಾಷಾ ಕಲಿಕೆಯಲ್ಲಿ ಆಲಿಸುವ ಮಾತನಾಡುವ ಕ್ರಿಯೆಗಳ ಪಾತ್ರ, ಭಾಷೆಯ ಕ್ರಿಯೆಗಳು, ಇವೆ ಅದಕ್ಕಂತಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಇರ್ತವೆ. ಆಮೇಲೆ ಏನಿರ್ತಾವೆ ಅಂತಂದರೆ ಇಲ್ಲಿ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಒಂದು 2-3 ಕ್ವಶನ್ಸ್ಗಳು ಇಲ್ಲಿ ಪ್ರಮುಖವಾಗಿ ಬಂದಿರ್ತಾವೆ ಅಂತಂದರೆ ಹೇಳ್ಬೋದು ಸ್ನೇಹಿತರೆ. ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನೆ
ಬಳಸುವ ಬಗ್ಗೆ, ಭಾಷೆಯ ಸಂವಹನ, ವ್ಯಾಕರಣದ ಪಾತ್ರದ ವಿಮರ್ಶಾತ್ಮಕ ದೃಷ್ಟಿಕೋನ, ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನಾ ಸವಾಲುಗಳು, ಭಾಷಾ ಕೌಶಲ್ಯಗಳು, ಕಲಿಕಾ ಬೋಧನಾ ಸಾಮಗ್ರಿಗಳು, ಪಠ್ಯಪುಸ್ತಕಗಳು. ನೋಡಿ ಇವೆ ಪ್ರಮುಖವಾಗಿ ಏನಾಗಿರ್ತಾವೆ ಅಂತಂದರೆ ಒಂದು 15 ಮಾರ್ಕ್ಸ್ ಬೋಧನಾಶಾಸ್ತ್ರದ ಬಗ್ಗೆ ಇರ್ತೈತಿ, 15 ಮಾರ್ಕ್ಸ್ ಒಂದು ಪ್ಯಾಸೇಜ್ ಆಗಿರಲಿ, ಮತ್ತು ಏನು ಮಾಡ್ತಾರೆ ಅಲ್ಲಿ ಒಂದು ಸಾಂಗನ್ನು ಕೊಟ್ಟಿರ್ತಾರೆ ಮತ್ತು ಒಂದು ಗದ್ಯ ಭಾಗವನ್ನು ಕೂಡ ಕೊಟ್ಟಿರ್ತಾರೆ. ಹಾಗೆ ಒಂದು 2-3 ಅಷ್ಟೇ ಗ್ರಾಮರ್ ಕ್ವಶನ್ ಆನ್ಸರ್ಗಳನ್ನು ಇಲ್ಲಿ ಪ್ರಮುಖವಾಗಿ ಕೇಳ್ತಾರ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ನೀವು ಏನಂತಂದರೆ CTET ಕ್ವಶನ್ ಪೇಪರ್ಗಳನ್ನು ನೀವು ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ನಮಗೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಆಗುತ್ತೆ. CTET ಕ್ವಶನ್ ಪೇಪರ್ನಲ್ಲಿ ನಾವಿಲ್ಲಿ ಕನ್ನಡ ಇದ್ದರೂ ಕೂಡ ಅಲ್ಲಿ ಏನಾಗುತ್ತೆ, ಅಲ್ಲಿ ನಮಗೆ ಇಂಗ್ಲೀಷ್ ಆಗುತ್ತೆ. ಆಗ ಸೆಕೆಂಡ್ ಲ್ಯಾಂಗ್ವೇಜ್ ನಮ್ಗೆ ಕನ್ನಡವನ್ನು ಕೊಡ್ತಾರೆ. ಆದ ಕಾರಣ ನಾವು ಏನು ಬೇಕು, ಆ ಒಂದು ಪೇಪರನ್ನು ತೆಗೆದುಕೊಂಡು ಬಿಡಿಸಿದ್ರು ಕೂಡ ನಮಗೆ ಒಂದು ಯೂಸ್ ಆಗುತ್ತೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಪೇಪರ್ 2 ಇಂಗ್ಲೀಷ್ ಬಗ್ಗೆ. ನೀಡಲ ಗದ್ಯ ನಾಟಕ ಇದು ಸೇಮ್ ಆ್ಯಸ್ ಇಟ್ ಇಸ್. ಏನಂದರೆ ಇಲ್ಲಿ ಕೂಡ ಒಂದು ಪಾಸೇಜ್ ಕೊಟ್ಟಿರ್ತಾರೆ, ಅದಕ್ಕೆ ಕ್ವಶನ್ಸ್ಗಳನ್ನು ಅಲ್ಲಿ ವ್ಯಾಕರಣ ಆಗಿರ್ಬೋದು, ಭಾಷಾ ಸಾಮರ್ಥ್ಯವನ್ನು ಒಳಗೊಂಡಂಥ ಕೆಲವು ಕ್ವಶನ್ಸ್ಗಳನ್ನು ಇಲ್ಲಿ ಕೇಳ್ತಾರೆ. ಹಾಗೆ ಭಾಷಾ ಬೆಳವಣಿಗೆ ಶೈಕ್ಷಣಿಕ ತರಹದ ಅಂತಂದರೆ ಇಲ್ಲಿ ಕೂಡ ಏನು ಸೇಮ್ ಒಂದು ಯಾವುದು ಗದ್ಯ ಯಾವುದಂತಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು ಬರ್ತಾವೆ. ಮಾತನಾಡುವ ಕ್ರಿಯೆಗಳ ಪಾತ್ರ, ಭಾಷೆಯ ಕ್ರಿಯೆಗಳು, ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನ ಬಳಸುವ ಹಾಗೂ ಸಂವಹನದಲ್ಲಿ ವ್ಯಾಕರಣದ ಪಾತ್ರ, ವಿಮರ್ಶಾತ್ಮಕ ದೃಷ್ಟಿಕೋನ, ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನಾ ಸವಾಲುಗಳು, ಭಾಷಾ ಒಂದು ದೋಷಗಳು. ನೋಡಿ ಇಲ್ಲಿ ಪ್ರಮುಖವಾಗಿ ಗ್ರಹಿಕೆ ಹಾಗೂ ಭಾಷಾ ಕೌಶಲ್ಯಗಳು ಇದೆ. ಯಾವುದು ಮಾತನಾಡುವುದು, ಆಲಿಸುವುದು, ಓದುವುದು, ಬರೆಯುವುದು, ಕಲಿಕಾ ಬೋಧನಾ ಸಾಮಗ್ರಿಗಳು, ಪಠ್ಯಪುಸ್ತಕ, ಬಹುಮಾಧ್ಯಮ ಸಲಕರಣೆಗಳು, ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು ಹಾಗೂ ಪರಿಹಾರ ಬೋಧನೆ. ಇದೆಲ್ಲವೂ ಕೂಡ ಒಳಗೊಂಡಂತೆ ಇಂಗ್ಲೀಷ್ ಪೆಡಗಾಗಿ ಕ್ವಶನ್ ಆನ್ಸರ್ಸ್ ಇಲ್ಲಿ ಬರ್ತವೆ. ಎಲ್ಲವೂ ಇಂಗ್ಲೀಷ್ನಲ್ಲಿ ಇರುತ್ತೆ. ಈ ಒಂದು 30 ಅಂಕಗಳು ಇಂಗ್ಲೀಷ್ನಲ್ಲಿ ಇರುತ್ತೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬಿಡ್ಬೋದು. ಇಂಗ್ಲೀಷ್ ಮೀಡಿಯಮ್ ಆದರೆ ನಿಮ್ಮ ಔಟ್ ಎಲ್ಲ ಪೇಪರ್ ಕನ್ನಡ ಒಂದು ಬಿಟ್ಟು ಉಳಿದ ಎಲ್ಲ ಅಂಕಗಳು ಏನಿರ್ತವೆ ಎಲ್ಲ ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿರುತ್ತೆ. ಆದರೆ ಕನ್ನಡ ಮೀಡಿಯಮ್ದವ್ರಿಗೆ ಏನಂದರೆ ಈ ಇಂಗ್ಲೀಷ್ ಸಬ್ಜೆಕ್ಟಿನ ಒಂದು 31 ಪ್ರಶ್ನೆಗಳನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಏನಿರ್ತೈತೆ ಕನ್ನಡದಲ್ಲಿ ಇರುತ್ತೆ. ನೀವು ಆರಾಮಾಗಿ ಬರಿಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ. ಇಲ್ಲಿ ಕೊನೆಯ ಒಂದು ಪಾರ್ಟ್ ಅಂತಂದು ಕೂಡ ಇದನ್ನು ಹೇಳ್ಬೋದು. ಸೆಕೆಂಡ್ ಪೇಪರ್ನಲ್ಲಿ ಸಮಾಜ ವಿಜ್ಞಾನ ಅಥವಾ ಯಾವುದು ಸಮಾಜ ಪಾಠಗಳು ಅಂತಂದು ಕೂಡ ಇದನ್ನು ಕರೀತಾರೆ. ಇಲ್ಲಿ ಪ್ರಮುಖವಾಗಿ 60 ಅಂಕಗಳಂದರೆ 60 ಪ್ರಶ್ನೆಗಳು ಇಲ್ಲಿ ಇರ್ತವೆ. MCQ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಉತ್ತರ ಬರೆದ್ರೆ ಅದಕ್ಕೆ 1 ಅಂಕಗಳು. ಕ್ವಶನ್ ನಂಬರ್ 91ರಿಂದ 150ರವರೆಗೆ 60 ಅಂಕಗಳ ಒಂದು 60 ಪ್ರಶ್ನೆಗಳು ಇಲ್ಲಿ ಇರ್ತವೆ. ನೋಡೋಣ ಅವು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಯಾವಾಗ, ಎಲ್ಲಿ, ಹೇಗೆ, ಪ್ರಾಚೀನ ಸಮಾಜಗಳು, ಮೊದಲ ನಗರಗಳು, ರಾಜ್ಯಗಳು, ಹೊಸ ಪರಿಕಲ್ಪನೆ, ಮೊದಲ ಸಾಮ್ರಾಜ್ಯ, ದೂರದ ಪ್ರದೇಶಗಳು, ಸಂಪರ್ಕ, ವಿಜ್ಞಾನ, ಸಂಸ್ಕೃತಿ, ಇದೇ ರೀತಿ ಒಟ್ಟು ಎಲ್ಲ ಕೇಳ್ತಾ ಇರ್ತಾರೆ. ಹಾಗೂ 1857ರ ದಂಗೆ, ಮಹಿಳೆ ಮತ್ತು ಸುಧಾರಣೆ, ಜಾಸ್ತಿ ವ್ಯವಸ್ಥೆ ಸವಾಲುಗಳು, ರಾಷ್ಟ್ರೀಯ ಚಳವಳಿ, ಸ್ವಾತಂತ್ರ್ಯ ನಂತರದ ಭಾರತ. ಪೂರ್ತಿಯಾಗಿ ಇಲ್ಲಿ 5th to 12th ಮಟ್ಟ ನಾವು ಹಿಸ್ಟ್ರಿ ಏನೇನು ಓದಿರ್ತೀವಲ್ಲ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಎಲ್ಲ ಪ್ರಶ್ನೆ ಉತ್ತರಗಳು ಇಲ್ಲಿ ಬಂದಿರ್ತಾವೆ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ನೋಡ್ಬೇಕು ನೀವು ಹಿಸ್ಟ್ರಿ ಒಂದೇ ಅಲ್ಲ, ಸಮಾಜ ವಿಜ್ಞಾನ ಅಂತ ತೆಗೆದುಕೊಂತಾರೆ. ಸಮಾಜ ವಿಜ್ಞಾನ ಅಂತ ತೆಗೆದುಕೊಂಡಾಗ ಅಲ್ಲಿ ಯಾವ್ದಾವ್ದು ಬರ್ತೈತಿ, ಭಾರತ ಸಂವಿಧಾನ ಬರುತ್ತೆ, ರಾಜ್ಯಶಾಸ್ತ್ರ ಬರುತ್ತೆ, ಪೌರನೀತಿ ಬರುತ್ತೆ, ಮತ್ತು ಜಾಗ್ರಫಿ ಬರುತ್ತೆ, ಭೂಗೋಳಶಾಸ್ತ್ರ ಬರುತ್ತೆ. ಇಲ್ಲಿ ಪ್ರಮುಖವಾದಂಥ ಎಲ್ಲ ಒಂದು ವಿಷಯಗಳನ್ನು ಒಳಗೊಂಡಂಥವುದೇ ಯಾವುದಂದ್ರೆ ಸಮಾಜ ವಿಜ್ಞಾನ ಅಂತಂದು ಹೇಳ್ತೀವಿ ನಾವು. ಅದೇ ರೀತಿ ಏನಾಗುತ್ತೆ ಇಲ್ಲಿ ಪ್ರಮುಖವಾಗಿ ಇತಿಹಾಸದ ಪ್ರಶ್ನೆಗಳು ಬಂದಿರ್ತವೆ. ಆಮೇಲೆ ಭೂಗೋಳದ ಪ್ರಶ್ನೆಗಳು, ಭೂಗೋಳಶಾಸ್ತ್ರ ಅಂದರೆ ಅಲ್ಲಿ ನೋಡಿ ಸಾಮಾಜಿಕ ಅಧ್ಯಯನ, ವಿಜ್ಞಾನ, ಸೌರಮಂಡಲ, ಭೂಗ್ರಹ, ಗೋಳ, ಪರಿಸರದ ಸಂಪೂರ್ಣತೆ, ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ, ಗಾಳಿ, ನೀರು, ಮಾನವ ಪರಿಸರ, ವಸಾಹತು, ಸಾರಿಗೆ, ಸಂವಹನ, ಸಂಪನ್ಮೂಲ ವಿಧಗಳು, ಹೀಗೆ ಪ್ರಮುಖವಾದಂಥ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಆಮೇಲೆ ಸಾಮಾಜಿಕ ಮತ್ತು ರಾಜಕೀಯ ಸಂವಹನ ಅಂತಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವುದು ವೈವಿಧ್ಯತೆ, ಸರ್ಕಾರ, ಸ್ಥಳೀಯ ಸರ್ಕಾರ, ಬದುಕು ನಿರ್ವಹಣೆ, ಪ್ರಜಾಪ್ರಭುತ್ವ, ರಾಜ್ಯ ಸರ್ಕಾರ, ಮಾಧ್ಯಮಗಳು, ಅರ್ಥೈಸುವಿಕೆ, ಲಿಂಗತ್ವ, ಸಂವಿಧಾನ, ಸಂಸತ್ತಿನ ಸರ್ಕಾರ, ಇವು ಪ್ರಮುಖವಾಗಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇಲ್ಲಿ ಬರ್ತಾವೆ. ಆಮೇಲೆ ಇಲ್ಲಿ ಕೂಡ ಏನಿರುತ್ತೆ ಒಂದು 15 to 20 ಮಾರ್ಕ್ಸ್ ಏನು ಕೇಳಿರ್ತಾರೆ ಪೆಡಗಾಗಿಯನ್ನು, ಸಮಾಜ ವಿಜ್ಞಾನಕ್ಕೆ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬರ್ತಾವೆ. ಇಲ್ಲಿ ಏನಂತಂದರೆ ಸಮಾಜ ವಿಜ್ಞಾನ ಅಧ್ಯಯನಗಳ ಪರಿಕಲ್ಪನೆ ಮತ್ತು ಸ್ವರೂಪ, ತರಗತಿ ಮತ್ತು ಪ್ರಕ್ರಿಯೆಗಳು, ಚಟುವಟಿಕೆಗಳು, ವಿಮರ್ಶಾತ್ಮಕ ಚಿಂತನೆಗಳ ಅಭಿವೃದ್ಧಿಪಡಿಸುವ ವಿಚಾರನ ಪ್ರವೃತ್ತಿಯನ್ನು ಬೆಳೆಸುವುದು, ಸಾಮಾಜಿಕ ವಿಜ್ಞಾನ, ಸಾಮಾಜಿಕ ಒಂದು ಅಧ್ಯಯನ, ಬೋಧನಾ ಸವಾಲುಗಳು, ಆಧಾರಗಳು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಯೋಜನಾಕಾರರ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಒಂದು 15ರಿಂದ 20 ಕ್ವಶನ್ಸ್ ಏನಾಗುತ್ತವೆ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬಂದಿರ್ತವೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಪ್ರಮುಖವಾಗಿ ಪೇಪರ್ 1 150 ಅಂಕಗಳು ಹಾಗೂ ಪೇಪರ್ 2 150 ಅಂಕಗಳು ಎರಡನ್ನೂ ಕೂಡ ನಾನು ಇವತ್ತೇನು ಮಾಡಿದೆ ಅವುಗಳ ಸಿಲೆಬಸ್ಗಳನ್ನು ನಾನು ಹೇಳಿದೆ. ಹಾಗೆ ನಡಕ್ಕೆ ಏನು ಮಾಡಿದೆ, ನಾನು ಒಂದೊಂದು ಟಿಪ್ಸ್ಗಳನ್ನು ಕೂಡ ಕೊಡ್ತಾ ಬಂದೆ ಸ್ನೇಹಿತರೆ. ಈ ಒಂದು ವಿಡಿಯೋದಿಂದ ನಿಮಗೆ ಏನಾಗುತ್ತೆ ಒಂದು ಹೆಲ್ಪ್ ಆಗುತ್ತೆ ಅಂತಂದು ನಾನು ಭಾವಿಸಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನೋಡಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಮುಂಬರುವ ದಿನಗಳಲ್ಲಿ ನಾನು ಒಂದು ಪೂರ್ತಿಯಾಗಿ ನಮ್ಮ ಚಾನಲ್ KRTET, CTET ಮತ್ತು GPSRಗೆ ಸಂಬಂಧಪಟ್ಟಂತೆ ಕ್ಲಾಸ್ ಮಾಡ್ತಾ ಹೋಗ್ತೈತಿ. ಕಾರಣ ನೀವೇನು ಮಾಡಬೇಕು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತು ನೀವು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿದರೆ ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗೂ ಕೂಡ ಏನಂತಂದರೆ ಈ ಒಂದು TETಯ ಒಂದು ಸಿಲೆಬಸ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡು ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.